ಶಿಲ್ಪಿ ನಾವು ಹಲೋ ಮದ್ದೂರು ಕ್ಷಣಗಳಲ್ಲಿ
ಕೂತ್ರು ಅವರಲ್ಲಿ ಎಲ್ಲ ಥರದವ್ರು ಅವರ ಮಾಡ್ಕೊಂಡ್ಬಿಡಿ. ನೋಡಿದ್ರೇನೆ ನಾನು ಹೇಳೋದಕ್ಕೆ ನನ್ನ ಮಗ ನ್ಯಾಯ ನೀತಿ ಧರ್ಮ ಅಂದ್ರೆ ಯಾವಾಗಲೂ ಒಂದು ಹೆಜ್ಜೆ ಈ ವಿಷಯ ಜಾಸ್ತಿ ಯಾರು ಮಾತಾಡೋದು ಅದನ್ನ ನಾನು ಮಾಡ್ತೀನಿ. ಇದ್ರ ಮುಂದಿಟ್ಕೊಂಡು ಇನ್ನೊಬ್ರು ಮಾಡಿರೋ ತಪ್ಪನ್ನ ಇದು ಹೋಲಿಕೆ ಮಾಡೋದು 6 ಮಂದಿಯಾಗಿ ಒಬ್ರು ಬಸರಿ ಹೆಸರನ್ನ ರಕ್ಷಣೆ ಮಾಡಲಿಕ್ಕೆ ಇದು ಒಂದೇ ಈ ಹೇಳೋಕ್ಕೆ ನಾನು ನ್ಯಾಯ ತಾಲೀಬಿಟ್ಟು ಯಾವತ್ತೂ ಹೆಂಗಾರ ಮಾಡ್ಕೊಡಿ ಸರಿನಾ? ನಮ್ಮ ಗಿರಿಕ್ ಮಾಡ್ಬಿಡಿ ತಗೋಬೇಡ್ರಿ. ಇಲ್ಲ ಇದು ಮಾಡಲಿ ಎಲ್ಲ ಕೇಬಲ್ ಬರುತ್ತೆ ಅಂತ ಅವ್ರ ತಾಯಿ ನೀನ ಮಾತಾಡು. ಇಲ್ಲ ಅವರ ಮಾತಾಡಲಿ. ಈ ಕರ್ನಾಟಕ ಜನತೆ ನನ್ನ ಮಗನ ಓಟ್ ಕೊಟ್ಟು ಕೈ ಹಿಡಿದಿದ್ದಾರೆ. ನಾವು ಭಾಳ ಸಂತೋಷ. ಮುಂದೂ ಹಿಂಗೆ ಇರಬೇಕು ಅಂತ ನಾವು ಬೇಡ್ಕೊತಾವನಿ. ಭಾಳ ಸಂತೋಷ ಆಯ್ತು. ಅಂಥ ಕಷ್ಟ ಯಾರಿಗಿಲ್ಲ ಬಿಡಿ. ಅಂಥ ಕಷ್ಟಪಟ್ಟವನ ಅಂಥ ಕಷ್ಟಪಟ್ಟು ತಗೊಂಡೋಗಿ ಅವ್ರನ್ನ ಏದ್ಕೆ ನಿಲ್ಸೋರ್ಲ ಜನ ಓಟ್ ಹಾಕಿ ಕೈ ಹಿಡಿದು ಅಷ್ಟೇ ಸಾಕು. ಬೇರೆ ಬೇರೆ ಕಡೆಯಿಂದ ಅಭಿಮಾನಿಗಳು ಬರ್ತಾರೆ, ಸಾಕಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಮಾತಾಡ್ಸಿರ್ತಾರೆ. ಬರ್ತಾರೆ, ಮಾತಾಡ್ಸುವ. ತುಂಬ ಖುಷಿ. ಹೆಂಗಿದ್ರು ಅಂತೇಳಿ ಅವನು ಮುನಿ ಚಿಕ್ಕ ವಯಸ್ಸಲ್ಲಿ ಅಂತಂದರೆ ಅವನು ರಜಾ ಕೊಡ್ತು ಅಂತಂದರೆ ಸ್ಕೂಲಲ್ಲಿ ಅವ್ನು ಹಿಡ್ದಾಗ ಕಷ್ಟ ಬಂದುಬಿಟ್ಟಿತ್ತು ನನಗೆ. ಕೊನೆಗೆ ಕಟ್ಟಾಕುಮಂತ ಮಾಡಿದ್ವಿ. ಬೆಳಿಗ್ಗೆ ಹುಡುಗರು ಸೆಟ್ ಮಾಡ್ಕೊಂಡು ಕಟ್ತು ಅಂದರೆ ಯಾವ ಕಟ್ಟಲ್ಲಿ ಕೆರೆ ನೀರು ಮುಳುಗ್ತಾನೋ, ಯಾವ ಬಾಮೇಲೆ ನೀರು ಮುಳುಗ್ತಾನೋ, ಯಾವ ಮಾವಿನ ಮರ ತೆಗಿನ ಮರ ಹತ್ತ ನನಗೆ ಗೊತ್ತಿರಲಿಲ್ಲ. ಅದೊಂದು ಕ್ವಾಟ್ಲ ಕೊಟ್ಟಿದ್ದು. ಅದು ಬಿಟ್ಟರೆ ಇವ್ನು ಯಾವುದಿಲ್ಲ ನನ್ನ ಮಗ ಅಂತ ಕೊಟ್ಟು ಕೊಟ್ಟು ಅವನಿಷ್ಟ ಅದು ಅವನಿಷ್ಟ ಅದು ಅವನಿಷ್ಟ ಅದು. ಆ ಕ್ಷಣ ಏನು ಹೇಗೆ ಅನಿಸ್ತು? ಭಾಳ ಖುಷಿ ಆಯ್ತು, ಭಾಳ ಖುಷಿ ಆಯ್ತು ಸರ್. ಭಾಳ ಸಂತೋಷವಾಯಿತು. ಈಗ ನೀವು ಏನಾಗಬೇಕು ಗಿಲ್ಲಿ ಅಂತ ನೀವು ಕನಸು ಕಂಡಿದ್ರಿ? ನೀವು ನಮ್ದು ಯಾವುದೋ ಈ ಕನಸೇ ಗೊತ್ತಿಲ್ಲ ನಮಗೆ. ನೀವೇನಾಗಬೇಕು ಅಂತ? ಇಲ್ಲ ಅವನೇನೋ ಅದು ಓದಿಸ್ಬಿಟ್ಟು ದೊಡ್ಡ ಕೆಲಸ ಸೇರ್ಸ್ಕೊಂಬಂತ ಮಾಡಿದೆ. ಯಾವ್ದಾರ ಡ್ಯೂಟಿ ಸೇರ್ಸ್ಕೊಂಡು ಸುಖಕ್ಕೆ ಅನ್ನ ಉಣ್ಲ, ನಮ್ಮ ಮಗ ಜಮೀನು ಉಳ್ಬೇಡ, ಕುರಿ ಕಾಯ್ಬೇಡ ಅಂತ ಹೇಳಿದ್ವಿ. ಅದು ನನ್ನ ಇಷ್ಟ ಅಂತ ಅಂದಿದ್ದ. ಅದು ಅವನಿಷ್ಟನ ಹೋಗಿ ಈ ಥರ ಮಾಡೋಣ ಅಷ್ಟೇ. ಆಸಕ್ತಿ ಇತ್ತು ಅವ್ರಿಗೆ. ಅದೇ ITI ಮುಗಿಸೋ ಅಷ್ಟೇ. ITI ಮುಗಿಸಿದ್ರು ಅಷ್ಟೇ. ಅಲ್ಲ, ಇವತ್ತು ಮೆರವಣಿಗೆ ಮಾಡಬೇಕು ಅಂದ್ಕೊಂಡಿದ್ದಾರೆ ಮಧ್ಯಾಹ್ನ 3 ಗಂಟೆಗೆ. ಸೊ ಏನು ಹೇಳ್ತೀರಿ, ನೀವು ಹೋಗ್ತೀರಿ ಜೊತೆಯಲ್ಲಿ? ಸರ್ ನನಗೆ ಹೋಯ್ತೀವಿ, ಆದ್ರೆ ಇದು ಕೊಡ್ಬೇಕಲ್ಲ. ನನಗೂ ಆಪ್ರೇಷನ್ ಆಗಿ 6 ತಿಂಗಳಲ್ಲಿ ಹಾರ್ಟ್ ಸರ್ಜರಿ. ಏನಾದ್ರು ಚೂಳು ಇಳಿದು ಬಿಟ್ಟು ಅದಕ್ಕೂ ಬೇರೆ ಎಡವಟ್ಟ. ಅಭಿಮಾನಿಗಳೆಲ್ಲ ನಿಮ್ಮ ಮನೆ ಹತ್ರ ಬರ್ತಾವ್ರೆ ಈಗ.
ಏನು ಅನ್ಸುತ್ತೆ? ಭಾಳ ಖುಷಿ ಐತೆ. ಈಗ ಒಬ್ಬ ಮಗನ ಮದುವೆ ಮಾಡಿದ್ದೀರಾ, ಇವಾಗ ಗಿಲ್ಲಿ ಒಬ್ಬ ಬಾಕಿ ಇದ್ದಾರೆ, ಯಾವ ಮದುವೆ? ಅವನಿಷ್ಟ ಅದು. ಅವ್ನು ಯಾವಾಗ ಕೇಳ್ತಾ ಅವತ್ತು ಮದುವೆ ಮಾಡ್ಕೊಡುವ. ನಾನು ಬಲವಂತ ಮಾಡ್ಕೊಡೋಕ್ಕೂ ಹೋಗಲ್ಲ, ಮಾಡ್ಕೊಳ ಬೇಡ ಅಂತ ಹೇಳೋಕೆ ಹೋಗೋದಿಲ್ಲ. ನೋಡಿದ್ರೆ ಹೆಂಗೆ ಇಲ್ಲ ಅಲ್ಲ Big Boss ಅಲ್ಲಿ ಇಲ್ಲ 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 ಹೌದು, ಅವನಿಷ್ಟ ಅದು. ಅವನು ಖುಷಿ. ಅವ್ರು ಮೆಚ್ಚಿದ ಹುಡುಗಿ ಮದುವೆ ಮಾಡ್ತೀರಾ, ಹಾಂ 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 ನೀವೇ ನೋಡಕ್ ಹೋಗಲ್ಲ? ಹಾಂ ಹಾಂ ಅವ್ನು ಯಾವ ಹುಡುಗಿ ಸೆಟ್ ಮಾಡ್ಕೊತಾನೆ ಆ ಹುಡುಗಿ ಮದುವೆ ಮಾಡಮ್ಮ. ನಾನಂತೂ ಅವ್ರು ಏನಾದ್ರು ಕೇಳಿದ್ರೆ ಮಾಡ್ಕೊಡ್ತೀರಾ? ಹಾಂ ಹಾಂ ಅವ್ರ ಇಷ್ಟ, ಅವ್ರು ಒಪ್ಕೊಂಡ್ಮೇಲೆ ಮಾಡ್ಕೊಡ್ತೀವಿ. ನಮ್ಮ ಅನುಮತಿ ಇಲ್ಲ, ಅವ್ರದ್ದು ಅವ್ರ ಇಷ್ಟ ಅದು. ಇಲ್ಲಿ ಇಷ್ಟ ಅವನು ಇಂಥ ಹುಡುಗಿ ಮಾಡ್ಕೊತೀನಿಕಪ್ಪ ಅವ್ರು ಓಕೆ ಮಾಡ್ಕೊಳ್ಳಿ. ಹೋಗಿದ್ರೆ ನೆನ್ನೆ Big Boss ಅಲ್ಲಿ ಬಿಗ್ ಬಾಸ್ಗೆ ಹೋಗಿದ್ರಿ ನಿನ್ನೆ. ಒಂಚೂರು ಈ ಕಡೆ ತಿರ್ಕವ. ಬಿಗ್ ಬಾಸ್ ಅಲ್ಲಿ ನಮ್ಮ ಹೋಗಿದ್ದು ನನ್ನ ಮಗನಿಗೆ ಸುದೀಪ್ ಸರ್ ಕಪ್ ಕೊಟ್ಟಿದ್ದು ಎಲ್ಲ ಖುಷಿ ಆಯಿತು. ಕನ್ನಡ ಜನತೆಗೆ ನಮ್ಮ ಯಾವಾಗಲೂ ನಮ್ಮ ಮಗನೇ ಆಗಲಿ ನಾಮೇ ಆಗಲಿ ಚಿರವಣಿಯಾಗಿರ್ತೀವಿ. ಇದೇ ಥರ ಅವರು ಸಪೋರ್ಟ್ ಮಾಡಿ ಬಡವ್ರ ಮಕ್ಕಳು ಬೆಳೆಸ್ತಾವ್ರೆ, ಹಿಂಗೆ ಬೆಳೆಸಲಿ, ಬಾಕಿ ಬಡವ್ರ ಮಕ್ಕಳನ್ನೂ ಇದೇ ಥರ ಬೆಳೆಸಲಿ ಅಂತ ಕೇಳ್ಕೊತೀನಿ ನಾನು. ಅಂದರೆ ನಾನು ತುಂಬ ಸಂತೋಷ ಆಯ್ತದೆ. ನಾನು ಕರ್ನಾಟಕದ ಜನರಿಗೆ ನಾನು ನಮಸ್ಕಾರ ಮಾಡ್ತೀನಿ. ಅವ್ರಿಗೆ ನಾವು ಯಾವಾಗಲೂ ಹಿಂಗೆ ಇರ್ತೀವಿ ಚುರುವಳಿ. ಮಗ ಬೆಳಿತಾನೆ ಅಂತ ಅನ್ಕೊಂಡಿದ್ರೆ ಯಾವತ್ತಾದ್ರು? ನಮ್ಮ ಯಾವತ್ತೂ ಅನ್ಕೊಂಡಿರ್ಲಿಲ್ಲಪ್ಪ. ಕನಸು ಕಂಡಂಗೆ ಐತೆ ಇರೋದು ನಮ್ಮ. ಈ ಥರ ಐತಾನೆ, ಈ ಥರ ನಮ್ಮ ಐತಿಮಿ ಅನ್ನೋದು ಗೊತ್ತಿಲ್ಲ ನಮಗೆ. ಯಾವುದೋ ಒಂದು ಮೂಲೆಯಲ್ಲಿದ್ದವರು ಈ ಥರ ಬೆಳೆದವನೆ ಅಂತಿವ್ರ ಮಂಗ ಬಡವ್ರ ಮಂಗ ಅಂತಂದರೆ ನಮಗೆ ತುಂಬ ಖುಷಿ. ನನಗೆ ಅಂದರೆ ಹೇಳ್ಕೊಕ್ಕೆ ಅಷ್ಟೊಂದು ಖುಷಿ ಐತೆ, ಅಷ್ಟೊಂದು ಸಂತೋಷ ಐತೆ. ಅಂದರೆ ನಾನು ಯಾವಾಗಲೂ ಕರ್ನಾಟಕದ ಜನ ಅಂತೂ ನಾನು ಯಾವಾಗಲೂ ಹಿಂಗೆ ಇದೇ ಥರ ಅಭಿನಂದಿಸ್ತೀನಿ, ಇದೇ ಥರ ನಾನು ಪ್ರೀತಿಯಿಂದ ಮಾತಾಡಿಸ್ತೀನಿ, ಇದೇ ಥರ ನಾನು ಅವ್ರು ತುಂಬ ನನ್ನ ಹೃದಯದ ಮಾತು ಹೇಳ್ತೀನಿ. ಅವರಂತೂ ಕರ್ನಾಟಕದ ಜನ ಅಂತೂ ನನ್ನ ಮಗನ ಇಷ್ಟೊಂದು ಅಭಿಮಾನ ತೋರವ್ರೆ, ಇಷ್ಟೊಂದು ಬೆಳೆಸವ್ರೆ, ಇಷ್ಟೊಂದು ಪ್ರೀತಿ ತೋರವ್ರೆ, ಅಷ್ಟೇ ನಾನು ಹೇಳ್ಬೋದು. ಸಂತೋಷ. ನಿಮ್ಮ ಮಗಂದು ಟ್ಯಾಟೂ ಎಲ್ಲ ಹಾಕ್ಸ್ಕೊಂಡಿದ್ದಾರೆ ಸುಮಾರು ಜನ, ಏನಂತೀರಾ? ಅಯ್ಯೋ ತುಂಬ ಸಂತೋಷ ಕಣಪ್ಪ ನನಗೆ. ನನ್ನ ಮಗನಿಗೆ ಇಷ್ಟೊಂದು ಅಂದರೆ ಒಬ್ರು ಹಾಕಿಸ್ಕೊಂಡಿದ್ರು, ಅದನ್ನ ನೋಡ್ಬಿಟ್ಟು ಅಷ್ಟೊಂದು ಒಂಥರ ಇವನಿಗೆ ನೋವಾಯಿತು. ಅಂದರೆ ಈಗ ಎಲ್ಲರನ್ನೂ ನೋಡಿದ್ರೆ ಇದ್ದದ್ವೇ ಅವನಿಗೆ ಎಷ್ಟು ಇದು ಮಾಡ್ತಾನೆ ಅನ್ನೋದು ಇವಾಗ ನೋಡಿದ್ರೆ ಗೊತ್ತಾಯ್ತು. ಮಾತಾಡೋಕ್ಕಾಗಲಿಲ್ಲ ಅಲ್ಲಿ. ಅಂದರೆ ಅವ್ರು ಕಪ್ಪು ಕೊಟ್ಟಾಗ ನಾನು ಹೋಗಿ ತಪ್ಕೊಂಡಷ್ಟೇ. ಪುನಃ ಅಲ್ಲಿ ಅಂದರೆ ಅವನ ಅಭಿಮಾನಿಗಳು ಬಿಟ್ಕೊಡ್ನಿಲ್ಲ. ಅವನು ನಮ್ಮ ಇದು ಮಾಡಲಿಲ್ಲ. ಅವನೇನಾದರೂ ಅವನು ಮನೆಗೆ ಬಂದು ನನ್ನ ಜೊತೆಲಿ ಮಾತಾಡಿದ್ರೆ ಎಲ್ಲನೂ ಹೇಳ್ಕೊತೀನಿ, ಎಲ್ಲನೂ ಅವನೊಂದಿಗೆ ಹೇಳ್ಕೊಂಡು ಖುಷಿಯಿಂದ ಸಂತೋಷ ಪಡ್ತೀನಿ. ನಿಮ್ಮೂರಿಂದ ಯಾರ್ಯಾರು ಅಲ್ಲಿಗೆ ಬಂದಿದ್ರು ಅವರೆಲ್ಲ ಗಿಲ್ಲಿ ಮತ್ತೆ ಕಾವ್ಯ ಫೋಟೋ ಹಾಕಿ ಗಿಲ್ಲಿ ಜೊತೆ ಕಾವ್ಯನ ಮದುವೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನೀವೇನಾರು ತರ್ತೀರಾ ಸೊಸೆಯಾಗಿ ಒಪ್ಕೊಂಡ್ರೆ? ಅದು ನಮಗಂತೂ ನಮ್ಮ ಯಾತ್ಗೂ ಹೋಗ್ನಿಲ್ಲ, ಯಾತ್ಗೂ ಬರ್ನಿಲ್ಲ. ನಾವು ಒಂದು ಮನೇಲಿದ್ರು, ನಮ್ಮ ಕಾಡ್ಗೆ ಹೋಯ್ತೀವಿ, ಮನೆಗೆ ಬರ್ತೀವಿ. ಅಂದರೆ ಕರ್ನಾಟಕದ ಜನನೇ ಈ ಥರ ಎಲ್ಲ ಮಾಡಿ ಬೆಳೆಸಿ ಅವ್ನು ಈ ಥರ ಅವ್ನಿಗೇನೇನು ಬೇಕು ಅದನ್ನೆಲ್ಲ ಮಾಡ್ತಾವ್ರೆ. ಅವ್ನಿಗೇನು ಖುಷಿ ಆಯ್ತಾ ಅದನ್ನೆಲ್ಲನೂ ಅವ್ನು ಪೂರೈಸ್ತಾವ್ರೆ. ಅದೊಂದು ಖುಷಿ ನನಗೆ. ನಮಗಂತೂ ಏನೂ ಗೊತ್ತಿಲ್ಲ, ನಮ್ಮ ಯಾತ್ಗೂ ಹೋಗ್ನೂ ಇಲ್ಲ. ಅಂದರೆ ಅದನ್ನು ಬಂದು ನಮ್ಗೆ ಹೇಳಿ ಖುಷಿ ಪಡಿಸೋರು ಅಪ್ಪ ಅಮ್ಮನಿಗೆ, ಅದಕ್ಕಿಂತ ಭಾಗ್ಯ ಇನ್ನೇನು ಇಲ್ಲ. ಕಷ್ಟದ ಜೀವನಗಳೆಲ್ಲ ನೆನ್ಸ್ಕೊಂಡಿದ್ರಿ ಹಿಂದೆ ಎಲ್ಲ, ಆ ಕಷ್ಟದ ಜೀವನ ನೋಡಿದ್ರೆ ಈಗ ಅವ್ರ ಬೆಳವಣಿಗೆ ನೋಡಿದ್ರೆ ಅಂದರೆ ಅವಾಗ ಕಷ್ಟದಲ್ಲಿದ್ಮು, ಹೇಳ್ಕೋಬೇಕು ಅಂತ ಅಂದರೆ ದುಃಖದಲ್ಲಿದ್ಮು. ಇವಾಗ ಸಂತೋಷ ಆಯ್ತದಲ್ವ, ಸಂತೋಷದ ಮಾತು ಹೇಳ್ಕೊತೀನಿ ಇವಾಗ. ಅಂದರೆ ಇದೆ ಅಯ್ಯೋ ಕಷ್ಟ ಅಂದರೆ ಅಷ್ಟೇ ದುಃಖ, ಅಷ್ಟೇ ನೋವು, ಅಷ್ಟೇ ಕಷ್ಟಪಟ್ಟಿಮಿ. ಅವನು ಊಟ ಇಲ್ಲ ಅಷ್ಟೇ ಅವನು ಅನ್ಭೋಗ್ಸೋಣ. ಅದನ್ನು ಹೇಳ್ಕೊತಾನೆ. ನನ್ನೊಂದಿಗೆ ಹೇಳ್ಕೊಂಡಿರ್ಲಿಲ್ಲ, ಅಂದರೆ ಇವಾಗ ಹೇಳ್ಕೊತಾನೆ. ಅಂದರೆ ಆ ಥರ ಇರೋರೆಲ್ಲನೂ ಚೆನ್ನಾಗಿರ್ಬೇಕು, ಚೆನ್ನಾಗಿ ಬೆಳೆಸ್ಬೇಕು ಅನ್ನೋದೇ ನನ್ನ ಆಸೆ. ಈ ಥರದೊಂದು ಸಾಧನೆ ಮಾಡ್ತಾನೆ ಅಂತ ಅನ್ಕೊಂಡಿದ್ರಾ? ನಾವಂತೂ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ಕಣಪ್ಪ. ನಮ್ಗೆ ಕನಸಲ್ಲೂ ಗೊತ್ತಿಲ್ಲ, ನಮ್ಮ ಅನ್ಕತ್ಲು ಇರಲಿಲ್ಲ ನಾವು. ಅಂದರೆ ಈಗ ಈ ಥರ ಈ ಥರ ಅಭಿಮಾನಿಗಳೆಲ್ಲ ಪ್ರೀತಿ ತೋರ್ತಾವ್ರೆ ಅಂತ ಅಂದರೆ ಅದು ನನಗೆ ತುಂಬ ಖುಷಿ ಆಯ್ತದೆ. ಅವ್ರು ಆಡೋ ಮಾತು ತುಂಬ ಖುಷಿ ಕೊಡುತ್ತೆ ನನಗೆ. ಅದೇ ನನಗೆ. ಈಗ ಮದುವೆ ಮಾಡಲ್ವಾ ಗಿಲ್ಲಿ ಅವ್ರಿಗೆ ಅಂತ ಅವನು ಇಷ್ಟಪಟ್ಟು ಇಷ್ಟಪಟ್ಟು ಆಯ್ತೀನಿ ಅಂತಾನೆ. ಅದು ನಮಗಿಷ್ಟೊಂದು ಖುಷಿ ಕೊಟ್ಟವನೆ, ನಮ್ಮಿಷ್ಟೊಂದೆಲ್ಲ ಇದು ಮಾಡವನೆ. ಈ ಕರ್ನಾಟಕ ಜನ ಸಂಪನ್ನ ಮಾಡವನೆ. ಅವ್ನು ಯಾರು ಇಷ್ಟಪಟ್ಟಿನ ಆಯ್ತೀನಿ ಅಂತಾನೆ ಅವ್ರಾಗಿ. ಅಯ್ಯೋ ಬಿಟ್ಟಿನಿ.
ಇದು ಬಾಂಧವ್ಯಗಳ ಬೆಸುಗೆ